ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವೀಡಿಯೋಲಿ ಅಕಾಡೆಮಿಕ್ ಇಯರ್ 24-25ಗೆ ಮೈಸೂರು ಯೂನಿವರ್ಸಿಟಿಯಿಂದ PG ಅಡ್ಮಿಷನ್ಗೆ ಅಪ್ಲಿಕೇಶನ್ನ ಕಾಲ್ ಮಾಡಿದ್ದಾರೆ. ಸೊ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗಿರುತ್ತೆ, ಮತ್ತು ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ಮತ್ತು ಇನ್ನೂ ಕೆಲವು ಮುಖ್ಯವಾದ ಇಂಪಾರ್ಟೆಂಟ್ ವಿಷಯನ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲೂ ಕೂಡ ಫಾಲೋ ಮಾಡೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗಂತೀರ ಬ್ರೋ ರಿಪ್ಲೈನೇ ಕೊಡೋಲ್ಲ ಅಂತೀರಾ, ಏನು ಮಾಡ್ತೀರಾ? ರಿಪ್ಲೈ ಕೊಡ್ತೀನಿ, ಬಟ್ ಏನಂತಾರೆ ನನ್ನ ವರ್ಕು ಕೂಡ ಅದೇ ರೀತಿ ಇರುತ್ತೆ. ನಾನು ಯಾವಾಗ ನನ್ನ ಕೆಲಸ ಮುಗಿಸಿ ಹೋಗಿ ರೆಸ್ಟ್ ತಗೊಬಿಟ್ರೆ ಸಾಕು ಅನ್ನೋ ರೇಂಜಲ್ಲಿ ಇರ್ತೀನಿ ಕೆಲ್ಸಕ್ಕೆ ಹೋದಾಗ. ಓಕೆ, ಬಟ್ ಈ ಟೈಮು ಫುಲ್ಲು ಡಿಸೈಡ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಒಂದೊಂದು ಸೆಲೆಕ್ಷನ್ ವೀಡಿಯೋನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಲ್ಲಿ ಯಾವುದೇ ರೀತಿ ಒಂದು ಮೋಸ ಆಗಲ್ಲ, ಡೆಫಿನೆಟ್ಲಿ. ಈಗ ವಿಷಯಕ್ಕೆ ಬರೋಣ. ವಿಷಯ ಏನಪ್ಪ ಅಂತಂದರೆ, ತುಂಬ ಜನ ಕೇಳ್ತಾಯಿದ್ರಿ PG ಆಸ್ಪಿರೆಂಟ್ಸ್, ಬ್ರೋ ನೆಕ್ಸ್ಟು ಮೈಸೂರು ಯೂನಿವರ್ಸಿಟಿಯಿಂದ PG ಅಡ್ಮಿಷನ್ಗೆ ಅಪ್ಲಿಕೇಶನ್ ಕಾಲ್ ಆದಾಗ ತಿಳಿಸ್ಕೊಡಿ ಅಂತೇಳಿ. ಇವಾಗ ಮೈಸೂರು ಯೂನಿವರ್ಸಿಟಿಯಿಂದ ಅಪ್ಲಿಕೇಶನ್ ಕಾಲ್ ಆಗಿದೆ, ಸರಿನಾ? ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ, ಸರಿನಾ? ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಹಾಗೆಯೇ ಈಗ ವಿಷಯಕ್ಕೆ ಬರೋಣ. ವಿಷಯಕ್ಕೆ ಬಂದರೆ ಫಸ್ಟ್ ಪಾಯಿಂಟು, ಮೈಸೂರು ಯೂನಿವರ್ಸಿಟಿಯಿಂದ PG ಅಡ್ಮಿಷನ್ಗೆ ಅಪ್ಲಿಕೇಶನ್ ಕಾಲ್ ಆಗಿದೆ. ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ? ಜುಲೈ 25ನೇ ತಾರೀಕು. 10ನೇ ತಾರೀಕಿಂದ ಜುಲೈ 10, 2024ರಿಂದ ಜುಲೈ 25, 2024, ಸರಿನಾ? ಜುಲೈ 25ನೇ ತಾರೀಕು ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ನ ಕೊಟ್ಟಿದ್ದಾರೆ. ಸೊ ನೀವು ಅಪ್ಲೈನ ಮಾಡ್ಬೋದು. ನೆಕ್ಸ್ಟು ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ ಅಂತಂದರೆ, ಆ್ಯಕ್ಚುಲಿ ಇಲ್ಲಿ ಗ್ರೂಪ್ ಕೋರ್ಸು ಮತ್ತು ನಾನ್ ಗ್ರೂಪ್ ಕೋರ್ಸ್ ಅಂತ ಇರುತ್ತೆ. ಗ್ರೂಪ್ ಕೋರ್ಸ್ ಯಾವ್ಯಾವ ಇದ್ದಾವೆ ಅದನ್ನು ನಿಮಗೀಗ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದರೆ ನೋಡ್ತಾ ಇರ್ಬೋದು. ಸೊ ಇವೇನು ಇಷ್ಟು ಬರುತ್ತೆ, ಇದಕ್ಕೆ 2200 ರೂಪಾಯಿ, ಸರಿನಾ? 2200 ರೂಪಾಯಿ ನಾನು ಡಿಸ್ಪ್ಲೇ ಮೇಲೆ ತೋರಿಸಿದ್ದೀನಲ್ಲ. ಈ ಕೋರ್ಸ್ಗಳಿಗೆ ನೀವು ಅಪ್ಲೈ ಮಾಡ್ತಿದ್ದೀನಿ ಅಂತಂದರೆ ಗ್ರೂಪ್ ಕೋರ್ಸ್ ಸಬ್ಜೆಕ್ಟ್ಗೆ ನಿಮಗೆ 2200 ರೂಪಾಯಿ ಇರುತ್ತೆ. ಹಾಗೆಯೇ ಇಲ್ಲ ನಾನು ಬೇಡ ಒಂದಕ್ಕೆ ಅಪ್ಲೈ ಮಾಡ್ತೀನಿ ವಿತೌಟ್ ದಿಸ್ ಅಂದರೆ, ನಾನು ಏನೇ ಈಗ ಡಿಸ್ಪ್ಲೇ ಮೇಲೆ ತೋರಿಸಿದ್ದೀನಿ ಅದನ್ನು ಬಿಟ್ಟು ಯಾವ ಸಬ್ಜೆಕ್ಟ್ ಇದ್ದಾವೆ ಇದಕ್ಕೆ ಮಾತ್ರ 1100 ರೂಪಾಯಿ ಪರ್ ಸಬ್ಜೆಕ್ಟು. 1100 ರೂಪಾಯಿ ಇರುತ್ತೆ. ನೀವು ಒಮ್ಮೆ ನೋಟಿಫಿಕೇಷನ್ ನೀಟಾಗಿ ಓದಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ, ಸರಿನಾ? ನೀಟಾಗಿ ಅರ್ಥ ಆಗುತ್ತೆ. ಸೊ ಗ್ರೂಪ್ ಕೋರ್ಸ್ಗೆ ಬಂದು ಫೀಸ್ ಬಂದು 2200. ಹಾಗೆಯೇ ವಿತೌಟ್ ಗ್ರೂಪ್ ಕೋರ್ಸ್ ಯಾವಿದ್ದಾವೆ ಸಬ್ಜೆಕ್ಟ್ಸ್, ಅವಕ್ಕೆ 1100 ರೂಪಾಯಿ ಅಪ್ಲಿಕೇಶನ್ ಫೀಸು. ಎಲ್ಲ ಕೂಡ ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡಬೇಕು ಅಂತೇಳಿ ನೋಟಿಫಿಕೇಷನಲ್ಲಿ ಪ್ರಾಪರಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಏನಾದ್ರು ನೋಟಿಫಿಕೇಷನ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಅಪ್ಲೋಡ್ನ ಮಾಡಿರ್ತೀನಿ. ವಿಸಿಟ್ ಮಾಡಿ ನೀವು ನೋಟಿಫಿಕೇಷನ್ ಡೌನ್ಲೋಡ್ನ ಮಾಡ್ಕೊಳ್ಬೋದು. ಹಾಗೆ ನೆಕ್ಸ್ಟು ನಿಮಗೆ ಮತ್ತು ಪ್ರತಿಯೊಬ್ಬರು ಇನ್ನೊಂದು ಏನಪ್ಪ ಕೇಳ್ತಾರೆ ಅಂತಂದರೆ, ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲರಿಗೂ ಕೂಡ ಇರುತ್ತೆ. ಹೌದು, ಕಂಪಲ್ಸರಿ ಎಲ್ಲರಿಗೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಅಂತ ಇಲ್ಲಿ ಮ್ಯಾಂಡೇಟರಿಯಾಗಿ ಮೆನ್ಷನ್ ಮಾಡಿದ್ದಾರೆ. ನಿಮಗೇನಾದರೂ ಎಂಟ್ರೆನ್ಸ್ ಬುಕ್ಸ್ ಏನಾದ್ರು ಬೇಕು ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಬ್ಬರದ್ದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿರ್ತೀನಿ. ಜಸ್ಟ್ ನೀವು ಅವ್ರನ್ನ ವಿಸಿಟ್ ಮಾಡಿ ಇಲ್ಲ ಕಾಲ್ ಮಾಡಿ, ನಿಮಗೆ ಯಾವ ಸಬ್ಜೆಕ್ಟ್ಗೆ ಯಾವ ಬುಕ್ ಬೇಕು ನೀವು ಅವ್ರ ಮುಖಾಂತರ ನೀವು ಆರ್ಡರ್ನ ಮಾಡ್ಕೊಳ್ಬೋದು. ಆಲ್ ಓವರ್ ಕರ್ನಾಟಕ ಡೆಲಿವರಿ ಇರುತ್ತೆ, ಸರಿನಾ? ಆಲ್ ಓವರ್ ಕರ್ನಾಟಕ ಡೆಲಿವರಿ ಇರುತ್ತೆ. ನೀವು ಅವ್ರ ಹತ್ರ ಆರ್ಡರ್ ಮಾಡ್ಕೋಬೋದು. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಒಂದು 3-4 ಇಯರ್ಸಿಂದನೂ ಕೂಡ ನನಗೆ ಗೊತ್ತಿರೋ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ಜನಕ್ಕೆ ಬುಕ್ಸ್ನ ಸಪ್ಲೈ ಮಾಡಿದ್ದಾರೆ. ಒಳ್ಳೆ ರಿವ್ಯೂಸ್ ಕೂಡ ಇದೆ. ಜಸ್ಟ್ ನೀವು ಅವ್ರನ್ನ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ನೀವು ಅವ್ರ ಹತ್ರ ಬುಕ್ನ ಪರ್ಚೇಸ್ನ ಮಾಡ್ಬೋದು. ಹಾಗೆಯೇ ಈಗ ಎಂಟ್ರೆನ್ಸ್ ಎಕ್ಸಾಮ್ ವಿಷಯಕ್ಕೆ ಬರೋದಾದರೆ, ಎಂಟ್ರೆನ್ಸ್ ಎಕ್ಸಾಮ್ ಮಿನಿಮಮ್ ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಬೇಕು? 50ಕ್ಕೆ ಇರುತ್ತೆ. 50ಕ್ಕೆ ಮಿನಿಮಮ್ಮು SC ST ಮತ್ತು ಕ್ಯಾಟಗರಿ 1 ಕ್ಯಾಂಡಿಡೇಟ್ಸು 50ಕ್ಕೆ ಮಿನಿಮಮ್ 8 ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು. ಹಾಗೆಯೇ OBC ಕ್ಯಾಂಡಿಡೇಟ್ಸ್ ಯಾರೆಲ್ಲ ಇದ್ದೀರಾ, ನೀವು 9 ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು. ವಿತೌಟ್ ನಾನು ಏನು ಮೆನ್ಷನ್ ಮಾಡಿದೆ, ಈ ಕ್ಯಾಟಗರೀಸ್ ಬಿಟ್ಟು ಇನ್ನು ಮಿಕ್ಕಿದ ಕ್ಯಾಟಗರಿ ಮಿಕ್ಕಿದ ಕ್ಯಾಟಗರೀಸ್ ಯಾರಿದ್ದೀರಾ, ನೀವು ಮಿನಿಮಮ್ 50ಗೆ 10ನ ಕಂಪಲ್ಸರಿ ಮ್ಯಾಂಡೇಟರಿಗೆ ಸ್ಕೋರ್ ಮಾಡಲೇಬೇಕು. ಇಲ್ಲ ಅಂತಾರೆ ಅದು ನೆಕ್ಸ್ಟು ನಿಮಗೆ ವ್ಯಾಲಿಡ್ ಇರೋಲ್ಲ. ಅಕಸ್ಮಾತ್ ಅದಕ್ಕಿಂತ ಕಮ್ಮಿ ಬಂತು ಅಂತಂದರೆ ವ್ಯಾಲಿಡ್ ಇರೋಲ್ಲ. ಸೊ ಕ್ಯಾಟಗರಿ ವೈಸು ಕೂಡ ನಾನು ನಿಮಗೀಗ ತಿಳಿಸ್ಕೊಟ್ಟಿದ್ದೀನಿ. ಮಿನಿಮಮ್ 50ಗೆ ಇರುತ್ತೆ. SC ST ಮತ್ತು ಕ್ಯಾಟಗರಿ 1 ಸ್ಟೂಡೆಂಟ್ಸ್ 8 ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು ಮಿನಿಮಮು, ಮತ್ತು OBC ಸ್ಟೂಡೆಂಟ್ಸ್ 9 ಮಾರ್ಕ್ಸು. ಹಾಗೆಯೇ ನಾನೇನು ಮೆನ್ಷನ್ ಮಾಡಿದ್ದೀನಿ, ಈ ಕ್ಯಾಟಗರಿ ಬಿಟ್ಟು ಇನ್ನು ಮಿಕ್ಕಿದ ಕ್ಯಾಟಗರಿ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೆ, ನೀವು 50ಗೆ ಮಿನಿಮಮ್ 10 ಮಾರ್ಕ್ಸ್ನ ಸ್ಕೋರ್ ಕಂಪಲ್ಸರಿ ಮಾಡಲೇಬೇಕು. ಹಾಗೆಯೇ ನಿಮ್ಮ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ನೀವು ಡಿಗ್ರಿಲಿ ಏನು ಸ್ಕೋರ್ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ಡಿಗ್ರಿಲಿ 80% ಬಂದಿದೆ, ಎಲ್ಲ ಸೆಮಿಸ್ಟ್ರಿಂದನೂ ಕೂಡ 80% ಬಂದಿದೆ. ಹಾಗೆಯೇ ನೀವು ಈಗ CRETಲಿ 50ಗೆ
ಅಕಸ್ಮಾತ್ ನಿಮ್ಗೆ ಏನಾದ್ರು 100 ಇದ್ದರೆ ಅದನ್ನು 50 ಕನ್ವರ್ಟ್ ಮಾಡ್ತಾರೆ. ಇಲ್ಲ ಅಂತಂದರೆ 50ಗೆ ಕಂಡಕ್ಟ್ ಮಾಡಿದ್ದಾರೆ ಎಕ್ಸಾಮಿನೇಷನ್ ಅಂತಂದರೆ ಅದನ್ನು ಫುಲ್ಲು ಕನ್ಸಿಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು 50ಗೆ CETಲಿ ಒಂದು 35ನ ಸ್ಕೋರ್ ಮಾಡಿರ್ತೀರ. ಹಾಗೆಯೇ ನೀವು ಡಿಗ್ರಿಲಿ ಎಲ್ಲ ಸೆಮ್ಮಿಂದನೂ ಆಲ್ಮೋಸ್ಟ್ 80% ಇಲ್ಲ 90% ಸ್ಕೋರ್ ಮಾಡಿದ್ದೀರಾ ಅಂತಂದರೆ 80ಲಿ ಆಫ್ ತಗೊಳ್ತಾರೆ. 80ಲಿ ಆಫ್ ಎಷ್ಟು 40 ಪ್ಲಸ್ ಇದೊಂದು 35, ಒಟ್ಟು ಟೋಟಲಿ 75. ಸರಿನಾ? ಈ ರೀತಿ ನಿಮ್ಮ ಪರ್ಸೆಂಟೇಜ್ನ ಅಡ್ಮಿಷನ್ಗೆ ಕನ್ಸಿಡರ್ನ ಮಾಡ್ತಾರೆ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೂ ಕೂಡ ಅಂದ್ಕೊಳ್ತೀನಿ. ಐ ಹೋಪ್ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಕಸ್ಮಾತ್ ಏನಾರ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗೆಯೇ ಈ ವಿಡಿಯೋನ ನೀವು ಒಬ್ಬರೇ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸು, ನಿಮ್ಮ ಕಾಲೇಜ್ ಗ್ರೂಪ್ಸು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಅವರು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಹಾಗೆಯೇ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ನ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.